ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಶುಭ ಆಶೀರ್ವಾದಗಳನ್ನು ನೀಡುತ್ತಾ, ವೀಕ್ಷಕರೇ, ಇಂದು ಅತ್ಯಂತ ವಿಶೇಷವಾದ ಒಂದು ವಿಚಾರ ಮತ್ತು ಅತ್ಯಂತವಾದ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಿಮ್ಮ ಬಳಿಯಲ್ಲಿ ಚರ್ಚೆಯನ್ನು ಮಾಡಬೇಕೆಂದು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತಿನ ದಿನ ಮನುಷ್ಯ ತನ್ನ ಅವಶ್ಯಕತೆಗೋಸ್ಕರ ಸೃಷ್ಟಿಯನ್ನು ಮಾಡಿ ಮನುಷ್ಯನೇ ಅದರ ದಾಸನಾಗಿ ಹೋಗಿಬಿಟ್ಟಿದ್ದಾನೆ. ಎಲ್ಲಿಯವರೆಗೂ ಹೋಗಿದ್ದಾನೆ ಅಂತಂದರೆ, ಅನೇಕ ಕೊಲೆ ಆತ್ಮಹತ್ಯೆವರೆಗೂ ಅದು ತಲುಪ್ತಾ ಇದೆ. ಇದು ಸಾಂಕ್ರಾಮಿಕ ರೋಗದ ಹಾಗೆ ಪ್ರತಿಯೊಂದು ನಮ್ಮ ಭಾರತದಲ್ಲಿ ಪ್ರತಿಯೊಂದು ರಾಜ್ಯ ಮತ್ತು ಗ್ರಾಮ, ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಸಹ ಇದು ಸಾಂಕ್ರಾಮಿಕವಾಗಿ ಹರಡ್ತಾ ಇದೆ. ಯಾವುದಪ್ಪ ಅಂತಂದರೆ, ನಿಮ್ಮ ಮುಂದೆ ಇಡ್ತಾ ಇರೋದು ಎಲ್ಲದಕ್ಕಿಂತ ದೊಡ್ಡ ಸಾಂಕ್ರಾಮಿಕ ರೋಗ ಈ ಮೊಬೈಲ್ ಎಂಬ ಒಂದು ದೊಡ್ಡ ಸಾಂಕ್ರಾಮಿಕ ರೋಗ ಮತ್ತು ರಾಕ್ಷಸನಾಗಿ ನಮ್ಮ ಭಾರತವನ್ನು, ಅದರೊಳಗೂ ವಿಶೇಷವಾಗಿ ಯುವಕರನ್ನು ಕಾಡ್ತಾ ಇದೆ. ಹೌದಲ್ವಾ ವೀಕ್ಷಕರೇ? ಸ್ವಲ್ಪ ಯೋಚನೆ ಮಾಡಿ. ಭವ್ಯ ಭಾರತದ ಪ್ರಜೆಗಳು ಯಾರು ಅಂತಂದರೆ ನಮ್ಮ ಯುವ ಪೀಳಿಗೆ. ಅಂತ ಯುವ ಪೀಳಿಗೆ ಚಿಕ್ಕ ವಯಸ್ಸಿನಿಂದ ಇವತ್ತಿನ ದಿನ ನಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಊಟವನ್ನು ಮಾಡಿಸಬೇಕಂತಂದರೆ ಮೊಬೈಲ್ನ ಕೊಡಬೇಕು. ತಮ್ಮ ಮಕ್ಕಳಿಗೆ ಓದನ್ನು ನೀಡಬೇಕಂದ್ರೆ ಮೊಬೈಲ್ನ ಕೊಡಬೇಕು. ಮೊಬೈಲ್ ಇಲ್ಲ ಅಂತಂದರೆ ಏನೂ ಆಗ್ತಾ ಇಲ್ಲ ಇವತ್ತಿನ ದಿನ ಮಕ್ಕಳಲ್ಲಿ. ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ, ತಾಯಿ ತಂದೆಯರು, ಬೇರೆ ದೇಶದ ತಂದೆ ತಾಯಿಗಳೆಲ್ಲ ತಮ್ಮ ಮಕ್ಕಳ ಕೈನಲ್ಲಿ ಕೃಷಿಯ ಉಪಕರಣಗಳನ್ನು ಕೊಡ್ತಾ ಇದ್ದಾರೆ. ರೈತನಾಗುವುದನ್ನು ಹೇಗೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಜಪಾನಿಂದ ಹಿಡಿದು ಜರ್ಮನ್ನಲ್ಲಿ ಎಲ್ಲ ಕಡೆನೂ, ಇನ್ನು ಅಮೇರಿಕದಲ್ಲಿ ತಮ್ಮ ಮಕ್ಕಳಿಗೆ ಈ ಕನ್ಸ್ಟ್ರಕ್ಷನ್ ಜಾಬ್, ಮನೆ ಕಟ್ಟೋದು ಹೇಗೆ ಅನ್ನೋದು ಸಲಕರಣೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ದೊಡ್ಡ ದೊಡ್ಡ ಎಂತೆಂಥ ಕಾಸ್ಟ್ಲಿ ಮೊಬೈಲ್ಗಳನ್ನ ಹುಡುಕ್ತಾ ಇದ್ದೀವಿ ಅಂತಂದರೆ ನಮ್ಮ ಮಕ್ಕಳ ಕೈನಲ್ಲಿ ಕೊಡಲಿಕ್ಕೆ ಅಂಥದನ್ನು ಕೊಟ್ಟು ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿತ್ತು ನಮ್ಮ ಗುರುಪೀಠದಲ್ಲಿ. ಹೇಗಂತಂದರೆ, ಗುರುಸ್ಥಾನದಲ್ಲೂ ಇದ್ದು ಇದು ಒಂದು ತುಂಬ ಕಳವಳವನ್ನು ಉಂಟು ಮಾಡ್ತಾ ಇರೋದಕ್ಕೋಸ್ಕರನೇ, ಅನ್ಯಥಾ ಯಾರೂ ಭಾವಿಸದಲ್ಲೇ ಇದು ಧರ್ಮವನ್ನು ಬಿಟ್ಟು ಆಗಿದೆ. ಏನಪ್ಪ ಅಂತಂದರೆ, ಈ ಆನ್ಲೈನ್ ಗೇಮ್ ಅನ್ನೋ ಒಂದು ವಿಷಭೂತವನ್ನು ಅನೇಕರು ತಮ್ಮ ಲಾಭಕ್ಕೋಸ್ಕರ ಸೃಷ್ಟಿಯನ್ನು ಮಾಡಿ ನಮ್ಮ ಯುವ ಪೀಳಿಗೆಯಲ್ಲಿ ದಿಢೀರನೆ, ಅಂದರೆ ನಾಳೆ ಬೆಳಗರೆಸುಟಿಗೆ ಶ್ರೀಮಂತನಾಗಿ ಬಿಡಬೇಕು, ತನ್ನ ಬೆವರನ್ನು ಸಹಿತನು ಸುರಿಸೋದು ಬೇಡ. ಅದಕ್ಕೋಸ್ಕರನೇ ಹೇಳ್ತಾ ಇದ್ರು ನಮ್ಮ ಗುರುಗಳು. ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು, ಈಜಿ ಅರ್ನಿಂಗ್ ಈಜಿ ಗೋಯಿಂಗ್. ಎಲ್ಲಿ ನಮಗೆ ಸುಲಭವಾಗಿ ಸಿಗುತ್ತೋ ಅದು ನಮ್ಮಿಂದ ಬೇಗ ದೂರ ಆಗಿ ಹೋಗ್ಬಿಡುತ್ತೆ. ಹೌದಲ್ವಾ ಯುವಕರೇ? ನಿಮ್ಮ ತಾಯಿ ತಂದೆಯರನ್ನ ನೋಡಿ, ನಿಮಗೋಸ್ಕರ ಅವರು ನಿಮಗೆ ಗೊತ್ತಿಲ್ಲದಲ್ಲಿ ಎಷ್ಟು ಬೆವರನ್ನು ಸುರಿಸ್ತಾರೆ ನಿಮಗೊಂದು ಜೀವನವನ್ನು ಮಾಡಲು. ಆದರೆ ಈ ಯುವ ಪೀಳಿಗೆ ಮೊನ್ನೆ ಡಿಸೆಂಬರ್ 4ರಂದು ಇದೇ ಗದಗದ ಶಿರಹಟ್ಟಿನಲ್ಲಿ ಒಬ್ಬ 37 ವರ್ಷದ ಯುವಕ ಆನ್ಲೈನ್ ರಮ್ಮಿಯ ಹುಚ್ಚಿಗೆ ಬಿದ್ದು ಇಡೀ ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಸಾಲಗಾರನಾಗಿ ಸಾಲವನ್ನು ಸಹ ತೀರಿಸಲಿಕ್ಕೆ ಆಗದಲ್ಲೇ ಆತ್ಮಹತ್ಯೆಗೆ ಶರಣಾದ. ಅದರೊಳಗೂ ತಾನು ಸಾಯೋದಕ್ಕಿಂತ ಮುಂಚೆ ಒಂದು ನೋಟ್ನಲ್ಲಿ ಬರೆದು ಸರ್ಕಾರಕ್ಕೂ ಸಹ ವಿನಂತಿಯನ್ನು ಮಾಡಿಕೊಂಡ, ಈ ಆದಷ್ಟು ಆನ್ಲೈನ್ ಗೇಮ್ನ ತೆಗೀರಿ ಅಂತಂದು. ಅದಾದ ನಂತರ ಬೆಂಗಳೂರಿನ KR ಪುರಂನ 19 ವರ್ಷದ ಯುವಕನು ಸಹ ಆತ್ಮಹತ್ಯೆಗೆ ಶರಣಾದ. ಇದೇ ಆನ್ಲೈನ್ ರಮ್ಮಿಯ ಹುಚ್ಚಿಗೋಸ್ಕರ.
ಯಾಕಂತಂದರೆ ಮನುಷ್ಯ ಜೀವ ಇದೆಲ್ಲ ಬಲು ದೊಡ್ಡದು, ಬಲು ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದೀವಿ. ಜೀವಕ್ಕೆ ಅಪಾರವಾದ ಮೌಲ್ಯ ಇದೆ. ಈ ಮೌಲ್ಯವನ್ನು ನಾವು ಎಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ? ಆದಷ್ಟು ಪಾಲಕರನಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೀವುಗಳು ಮೊಬೈಲನ್ನು ಕೊಡುವುದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳ ಕೈನಲ್ಲಿ ಆ ಮಕ್ಕಳು ಅದನ್ನು ಯಾವ ರೀತಿಯಿಂದ ಉಪಯೋಗವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಯುವಕರೇ. ಮತ್ತು ಪಾಲಕರು ಸಹ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಮನುಷ್ಯ ಯಾವುದನ್ನು ಅತಿಯಾಗಿ ಸೃಷ್ಟಿಯನ್ನು ಮಾಡ್ತಾ ತನ್ನ ದುರಾಸೆಗೋಸ್ಕರ ಅನೇಕ ಕಂಪನಿಗಳು ಸಹ ಯಾವುದೇ ಯುವಕರು ನಷ್ಟ ಆದರೂ ಪರವಾಗಿಲ್ಲ, ತಮ್ಮ ಕಂಪನಿಗಳು ಮುಂದುವರಿಯಬೇಕು ಅಂತಂದು ವಿಶೇಷವಾದ ಅದು ಉತ್ತಮವಾದ ಕಲಾವಿದರನ್ನೇ ಇದರ ಅಡ್ವರ್ಟೈಸ್ಮೆಂಟಿಗೆ ಬಳಸ್ಕೊತಾರೆ. ಅಂತಹ ಕಲಾವಿದರನ್ನ ಆ ಅಂಬಾಸಿಡರ್ ಆಗಿರುವ ಕಲಾವಿದರನ್ನ ಫಾಲೋ ಮಾಡ್ತಾ ಇರುವ ಅನೇಕ ಅವರು ಶಿಷ್ಯಂದಿರುಗಳಿರಲಿ, ಅವರ ನೆಚ್ಚಿನ ಫ್ಯಾನ್ಸ್ ಫಾಲೋವರ್ಸು ಆ ಗೇಮ್ಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ, ಅದನ್ನು ಆಡ್ತಾ ಹೋಗ್ತಾರೆ. ಆ ಆಟ ಎಲ್ಲಿಯವರೆಗೂ ಹೋಗುತ್ತೆ ಅಂತಂದರೆ ತಮ್ಮ ಜೀವವನ್ನು ಪಣಕ್ಕಿಡುವ ಮಟ್ಟಿಗೆ ಹೋಗುತ್ತೆ. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲೂ ಈ ಸಹಿತನು ಹೇಳಿದೆ, ಧರ್ಮರಾಜ ಎಲ್ಲಿ ಕೆಟ್ಟ ಅಂತಂದರೆ ಜೂಜಾಡಿ ಕೆಟ್ಟ. ಯುವಕರೇ, ಕೊಂಚ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆಯನ್ನು ಮಾಡಿ. ನಿಮಗೋಸ್ಕರ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರನ್ನ ಒಂದೊಂದು ಹನಿ ಬೆವರಿನ ಬೆಲೆ ಎಷ್ಟು ಅನ್ನೋದು ನಿಮಗೆ ಎಂದೂ ಅವರು ಕಷ್ಟಗಳನ್ನು ಕೊಟ್ಟಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಡಿಸೆಂಬರ್ 3ರಂದು ಗದಗ್ನಲ್ಲಿ ಶಿರಹಟ್ಟಿನಲ್ಲಿ ಹೋಗಿತ್ತು. ಡಿಸೆಂಬರ್ 4ರಂದು ಇದೇ ಬೆಂಗಳೂರಿನ KR ಪುರಂನಲ್ಲಿ ಆಗಿತ್ತು. ಅವರೇನೋ ಜೀವವನ್ನು ಕಳ್ಕೊಂಡ್ರು. ತಂದೆ ತಾಯಿಗೆ ಎಷ್ಟು ದುಃಖ ಆಗಿರಬಹುದು. ಕೊಂಚ ಯೋಚನೆಯನ್ನು ಮಾಡಿ. ನೀವುಗಳು ಸಹ ಜೀವವನ್ನು ಬೆಲೆ ಎಷ್ಟಾಗಿರಬಹುದು. ತಮ್ಮ ಜೀವವನ್ನು ಪಣಕ್ಕಿಟ್ಟು ತಾಯಿ ನಿಮಗೆ ಜೀವವನ್ನು ಕೊಟ್ಟಿರ್ತಾಳೆ. ಅಂತಹ ಜೀವಕ್ಕೆ ನೀವು ಕ್ಷಣ ಮಾತ್ರನೂ ಸಹಿತನು ಯೋಚನೆ ಮಾಡಿದ್ರೆ ನೀವೆಲ್ಲ ಜೀವವನ್ನು ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಆ ತಂದೆ ತಾಯಿಗಳು ಎಷ್ಟು ನೋವನ್ನು ಅನುಭವಿಸಿರ್ಬೋದು. ಪ್ರತಿಯೊಂದು ಕ್ಷಣ ನನ್ನ ಮಗ ರಾಜ ಆಗ್ತಾನೆ ಅಂತಂದು ಹಗಲು ಇರಳು ಆ ತಂದೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ. ತನ್ನ ಮಗಳು ದೊಡ್ಡ ವ್ಯಕ್ತಿ ಆಗ್ತಾರೆ, ಸಮಾಜಕ್ಕೆ ಒಂದು ಮಾಣಿಕ್ಯ ಆಗ್ತಾರೆ ಅನ್ನೋ ಒಂದು ದೊಡ್ಡ ಕನಸಿನಲ್ಲಿ ಆ ತಂದೆ ತಾಯಿಗಳು ಇಷ್ಟೆಲ್ಲ ಮಾಡ್ತಾ ಇದ್ದು ತಾವುಗಳು ಮೊಬೈಲ್ನಲ್ಲ ಎಂಬ ಒಂದು ದೊಡ್ಡ ಭೂತ ಇದು. ಆನ್ಲೈನ್ ಭ್ರಮೆ ಆಗಿದೆ. ಆನ್ಲೈನ್ನಲ್ಲಿ ಗೇಮ್ಗಳನ್ನ ಆಡಿದೆ. ನಾನಾ ಎಂಥ ವಿಷಗಳು ಅಂತಂದರೆ ಇವು ಮನುಷ್ಯನನ್ನ ನುಂಗಾಕಿ ಬಿಡ್ತವೆ. ಆದ್ದರಿಂದ ಇಡೀ ನಮ್ಮ ಕರ್ನಾಟಕದ ತಾಯಿ ತಂದೆಯರ ಪರವಾಗಿ ನಮ್ಮ ರಾಜ್ಯ ಸರ್ಕಾರವನ್ನು ನಮ್ಮ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದಿಂದ ಮತ್ತು ನಮ್ಮ ಎಲ್ಲ ಮಾಧ್ಯಮದ ವತಿಯಿಂದಲೂ ಸಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಶ್ರೀಪೀಠದಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ. ಘನತೆ ಹೊತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದೇ ಒಂದು ಕೋರಿಕೆ. ಏಕೆಂದರೆ ನಮ್ಮ ಎಲ್ಲ ಯುವಕರು ಸಹ ದಾರಿ ತಪ್ತಾ ಇದ್ದಾರೆ. ಆದಷ್ಟು ನೀವುಗಳಿರಲಿ ಮತ್ತು ಕೇಂದ್ರ ಸರ್ಕಾರದ ಪ್ರತಿಭಾನ್ವಿತ ಘನತೆ ಹೊತ್ತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರನ್ನು ಸಹ ನಿಮ್ಮಲ್ಲಿ ಕಳಕಳಿಯ ವಿನಂತಿ, ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತದ ಎಲ್ಲ ಯುವ ಪೀಳಿಗೆಯ ಮೂಲಕ. ಏಕೆಂದರೆ ನಮ್ಮ ಭಾರತ ಇರೋದೇ ರೈತನ ಪರವಾಗಿ. ರೈತ ಅಂದರೆ ಕಾಯಕ. ನಾವು ಕಾಯಕವನ್ನು ನಂಬಿ ಕೈಲಾಸವನ್ನು ಕಾಣೋರು. ಹೀಗಾಗಿ ನಾವು ಕಾಯಕವನ್ನು ಮಾಡೋಣ.
ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿಮಗೆ ಇದರಿಂದ ನಿಮಗೆ ಹಣ ಬರಬಹುದು ಸರ್ಕಾರಕ್ಕೆ. ಆದರೆ ಯಾವ ರೀತಿಯಿಂದ ಹಣ ಬರುತ್ತೆ ಅನ್ನೋದನ್ನು ಒಂದು ಧರ್ಮ ಮಾರ್ಗವಾಗಿ ಯೋಚನೆಯನ್ನು ಮಾಡಬೇಕಲ್ಲ. ಆದಷ್ಟು ಆದ್ದರಿಂದ ಇವೆಲ್ಲದನ್ನೂ ಸಹ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರಗಳು ಇದನ್ನು ಬ್ಯಾನ್ ಮಾಡುವಂತ ಮತ್ತು ಇದಕ್ಕೆ ಬರ್ತಾರಲ್ಲ ಅತ್ಯಂತ ಫೇಮಸ್ ಆಕ್ಟರ್ಸ್ ಮತ್ತು ಅಂಬಾಸೆಡರ್ಸ್, ಇವ್ರನ್ನಲ್ಲೂ ಸಹ ತಾವುಗಳು ಬಂದು ಒಂದು ಅಂಬಾಸೆಡರ್ ಆಗಿ ಬಂದು ಒಂದು ಯಾವುದೋ ಒಂದು ಗೇಮ್ನ ಹೇಳಿ ಹೋಗ್ಬಿಡ್ತೀರಾ. ನಿಮ್ಮ ಪೇಮೆಂಟ್ನ ನೀವು ತಗೊಂಡು ಹೋಗೋದು ಮುಖ್ಯ ಅಲ್ಲ. ಯಾಕಂದರೆ ತಾವುಗಳು ಹೀರೋ ಇರ್ಬೋದು, ಹೀರೋಯಿನ್ಗಳಿರ್ಬೋದು, ತಮ್ಮ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಅನ್ನೋದನ್ನ ತಾವುಗಳು ಸಹ ತಿಳಿದುಕೊಳ್ಳಬೇಕು. ಯಾಕಂದರೆ ಎಂತಹ ಸಂದೇಶ, ತಾವುಗಳು ಒಳ್ಳೆಯದನ್ನೇ ಮಾಡಿದಾಗ, ನಾವು ಒಳ್ಳೆಯದನ್ನು ಬಿತ್ತಿದಾಗ ಅದು ನಮಗೆ ಒಳ್ಳೆಯದೇ ಬರುತ್ತೆ. ನಾಳೆ ದಿನ ಇವತ್ತಿನ ದಿನ ನೀವು ಆ ಪೇಮೆಂಟ್ನ ತಗೊಂಡೋಗಿರ್ಬೋದು. ಇವತ್ತಿನ ದಿನ ಎಷ್ಟೋ ನೋಡಿ ಯುವಕರು ಆ ಮಗು ಮುಂದೆ ಏನಾಗಿತ್ತೋ ಏನೋ, ಇನ್ನು ಎಷ್ಟು ಮಕ್ಕಳು ಗೊತ್ತಿಲ್ಲದೆ ಆತ್ಮಹತ್ಯೆ ಇಂತಹ ಸಾಲದ ಸುಳಿನಲ್ಲಿ ಸಿಕ್ಕೊಂಡಿರ್ಬೋದು. ಹೌದಲ್ವಾ? ಪ್ರತಿಯೊಬ್ಬರೂ ಯೋಚನೆ ಮಾಡಿ ಆದಷ್ಟು. ಆದ್ದರಿಂದ ನಮ್ಮ ಪವರ್ ಟಿವಿಯ ಮೂಲಕ, ನಮ್ಮ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಮೂಲಕ ಮತ್ತು ನಮ್ಮ ಸಮಸ್ತ ಕರುನಾಡಿನ ತಾಯಿ ತಂದೆಯರ ಮೂಲಕವಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆಲ್ಲ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಆದಷ್ಟು ನಮ್ಮ ದೇಶಕ್ಕೆ ಆದಾಯ ಬರಲಿ, ಎಲ್ಲಿಂದ? ಒಳ್ಳೆಯ ಉದ್ದಿಮೆಗಳಿಂದ ಬರಲಿ, ಒಳ್ಳೆಯ ಉದ್ದಿಮೆದಾರರಿಂದ ಬರಲಿ, ಟ್ಯಾಕ್ಸ್ನ ತಗೊಳ್ಳಿ. ಆದರೆ ಈ ಟ್ಯಾಕ್ಸ್ನ ತಗೊಂಡು ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದೆ ಅನ್ನೋದನ್ನ ಒಂದು ಗಮನಿಸಿ. ಆದಷ್ಟು ನಮ್ಮ ತಂದೆ ತಾಯಿಯರು ಸಹ ಇನ್ನು ಸರ್ಕಾರಕ್ಕಿಂತ ಮುಂಚೆ ಸರ್ಕಾರ ಎಷ್ಟನ್ನು ನೋಡ್ಬೋದು ಅದು ಅಷ್ಟನ್ನು ನೋಡುತ್ತೆ. ಆದಷ್ಟು ನಮಗೆ ಎಚ್ಚರಿಕೆ ಬೇಕಾಗಿರೋದು ಮನೆಯಲ್ಲಿ ಕಾಳಜಿಯನ್ನ ತಾಯಿ ತಂದೆಗಳು ಸಹ ವಹಿಸ್ಕೋಬೇಕು. ಎಲ್ಲದನ್ನು ಸರ್ಕಾರದ ಮೇಲೆ ಬಿಡೋದೇ ಅಲ್ಲ. ಆದಷ್ಟು ತಾವುಗಳು ಇನ್ನು ಮುಂದೇನಾದ್ರೂ ನಿಮ್ಮ ಮಕ್ಕಳನ್ನ ಯಾವ ರೀತಿಯಿಂದ ಬೆಳೆಸಬೇಕು, ಅವರು ಎಷ್ಟೇ ಹಠವನ್ನ ಮಾಡಲಿ, ಮೊಬೈಲ್ ಬಂದಿರೋದು ಯಾವಾಗಿಂದ ಅಂತಂದು ಯೋಚನೆ ಮಾಡಿ. ಇನ್ನು ನೀವು ತಂದೆ ತಾಯಿಗಳು, ನೀವು ಚಿಕ್ಕವರಿದ್ದಾಗ ಯಾವ ರೀತಿಯಿಂದ ಬೆಳೆದಿದ್ದೀರಾ ಅನ್ನೋದನ್ನು ಯೋಚನೆಯನ್ನ ಮಾಡಿ. ಆದಷ್ಟು ನಮ್ಮ ಮಕ್ಕಳನ್ನ ಪ್ರಕೃತಿಯ ಒಡನಾಟದಲ್ಲಿ ಬೆಳೆಸೋಣ. ಮುಂದೆ ಅಂತಹ ಮಕ್ಕಳು ಪ್ರತಿಭಾನ್ವಿತವಾಗಿ ಬೆಳೆಯಲಿ, ನಮ್ಮ ಭವ್ಯ ಭಾರತದ ಸತ್ಪ್ರಜೆಗಳಾಗಿ ಬೆಳಗಲಿ. ಆಗ ಮಾತ್ರ ಮಗು ಎಷ್ಟು ಹಠ ಮಾಡ್ಬೋದು, ಒಂದು 15 ನಿಮಿಷನ, ಅರ್ಧ ಗಂಟೆನ ಮಾಡಲಿ, 1 ತಾಸು ಮಾಡುತ್ತಾ ಮಾಡಲಿ. ಆದ್ರೆ ಮಾತ್ರ ಒಳ್ಳೆಯ ಉದ್ದೇಶ ನಿಮಗಿತ್ತಂದ್ರೆ ಈ ಕ್ಷಣದಿಂದ ನಾವುಗಳೆಲ್ಲ ವೀಕ್ಷಕರೇ ಪವರ್ ಟಿವಿ ಮೂಲಕ ಒಂದು ಸಂಕಲ್ಪವನ್ನು ಮಾಡೋಣ. ನಮ್ಮ ಮಕ್ಕಳನ್ನ ಓದಿನ ಕಡೆ ನಾವು ತಿರುಗಿಸಬೇಕು. ನಿಜವಾದ ಓದು, ನಿಜವಾದ ಶಿಕ್ಷಣವನ್ನು ಕೊಡಿಸೋಣ. ಆದಷ್ಟು ಇಂತಹ ಎಲ್ಲ ಆನ್ಲೈನ್ ಗೇಮು ಅನ್ನೋದನ್ನ ಎಲ್ಲದನ್ನು ಬಲು ದೂರವಾಗಿ ಇಡೋಣ. ಪ್ರತಿಯೊಬ್ಬ ತಾಯಿ ತಂದೆಯರು ಸಹ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿ. ಏಕೆಂದರೆ ಹಿಂದೆ ನಮ್ಮ ಎಲ್ಲ ಗುರುಕುಲದಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಗುರುಗಳು ಕಿವಿನ ಹಿಂಡ್ತಿದ್ರು. ಆದರೆ ಇವತ್ತಿನ ದಿನ ಆ ಗುರುಗಳಿಗೂ ಇದು ಶಕ್ತಿ ಇಲ್ಲ. ಯಾಕಂದರೆ ಅನೇಕ ಕಾನೂನುಗಳು, ಇಂತಹ ಒಳ್ಳೆಯ ಗುರುಗಳನ್ನು ಸಹ ನಾವು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಎಷ್ಟು ನಾವು ಆಧುನಿಕತೆಗೆ ಹತ್ತಿರ ಆಗ್ತಾ ಹೋಗ್ತಾ ಇದ್ದೀವಿ, ಅಷ್ಟೇ ನಾವು ನಮ್ಮ ಜೀವನವನ್ನ ವ್ಯರ್ಥ ಮಾಡ್ತಾ ಹೋಗ್ತಾ ಇದ್ದೀವಿ. ಆದಷ್ಟು ವೀಕ್ಷಕರಿನಲ್ಲಿ ಕಳಕಳಿಯ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಇನ್ನು ಮುಂದೇನಾದ್ರೂ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣನೇ, ಇನ್ನು ಮಕ್ಕಳು ಬಿಡಿ, ಯುವಕರು ಹಿರಿಯರೂ ಸಹ, ಅತಿ ದೊಡ್ಡನವರು ಸಹ ಮೊಬೈಲ್ ಬಿಟ್ಟರೆ ನಮ್ಮ ಜೀವನವೇ ಇಲ್ಲ ಅನ್ನೋ ಒಂದು ಮಟ್ಟಿಗೆ ಹೋಗ್ಬಿಟ್ಟಿದೆ. ನೈಟ್ ಹೊತ್ತಾದ್ರೂ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೂ ನೋಡಬೇಕು, ಏನೂ ಇಲ್ಲ ಅಂದ್ರೂ ನೋಡಲೇಬೇಕು. ಹೀಗಾಗಿ ಅನೇಕ
ಅನೇಕ ಗ್ರಂಥಗಳು ಗ್ರಂಥಾಲಯಗಳಲ್ಲಿ ಧೂಳು ಹಿಡಿತಾ ಇದೆ, ಜಾಡು ಕಟ್ಟು ಹೋಗ್ಬಿಟ್ಟಿದೆ. ಅನೇಕ ಗ್ರಂಥಗಳು ಸಾಹಿತಿಗಳು ಕುಳಿತುಕೊಂಡು ಬರೆದಿರೋ ಅನೇಕ ಗ್ರಂಥಗಳನ್ನು ಓದೋರೇ ದಿಕ್ಕಿಲ್ಲ. ಏನೇ ಇದ್ರೂ ಮೊಬೈಲ್ನಲ್ಲೇ ಆಗಬೇಕು. ಮೊಬೈಲ್ನಲ್ಲೇ ಬೆಳಿಗ್ಗಿನಿಂದ ಸಂಜೆವರೆಗೂ ಮೊಬೈಲ್ ಇಲ್ಲ ಅಂತಂದರೆ ಪ್ರಾಣನೇ ಇಲ್ದಂಗೆ ಆಗಿದೆ ಇವತ್ತಿನ ದಿನ. ಆದಷ್ಟು ನಾವು ಇನ್ನು ಮುಂದೆ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಇಡೀ ನಿಮಗೂ ನಮ್ಮ ಸರ್ಕಾರಕ್ಕೂ ಎಲ್ಲದಕ್ಕೂ ಒಂದು ವಿನಂತಿಯನ್ನು ಮಾಡೋಣ. ಈ ಮೊಬೈಲ್ನ ಮೊದಲು ನಾವು ಬಿಟ್ಟೋಗೋಣ. ಆದ್ದರಿಂದ ನಾವು ಬದಲಾವಣೆಯನ್ನಾಗಬೇಕು. ನಮ್ಮ ಹಿಂದಿನ ಗುರುಗಳು ಸತ್ಸಂಗ ಮಾಡಬೇಕಾದ್ರೆ ಇಡೀ ಊರಿನ ಜನಗಳು ಬಂದು ಸೇರ್ತಾ ಇದ್ರು. ಸಂಜೆ ಹೊತ್ತಾಗುತ್ತೆ, ಗುರುಗಳ ಪ್ರವಚನವನ್ನು ಕೇಳಬೇಕು, ಗುರುಗಳಿಂದ ಜ್ಞಾನವನ್ನು ತಿಳ್ಕೋಬೇಕು ಅಂತಂದು. ಆದರೆ ಇವತ್ತಿನ ದಿನ ಎಲ್ಲ ಮರೆಯಾಗಿ ಹೋಗ್ತಾ ಇದೆ. ಯಾದ್ರಿಂದ ಆಧುನಿಕತೆ, ಸಾಫ್ಟ್ವೇರು, ಈ ಲ್ಯಾಪ್ಟಾಪು, ಈ ಕಂಪ್ಯೂಟರ್ ಅಂತಂದು ಬಂದು ಮನುಷ್ಯನ ಆಯುಷ್ಯು 120 ಇದ್ದಿದ್ದು 100ಕ್ಕೆ ಬಂದಿದೆ. ಆದರೆ ಇವತ್ತಿನ ದಿನ 60 ಇದ್ದುದು 40ಕ್ಕೆ ಬಂದಿದೆ ವೀಕ್ಷಕರೇ. ಕೊಂಚ ನೀವುಗಳು ಯೋಚನೆಯನ್ನು ಮಾಡಿ. ಹಿಂದಿದ್ದ ಈ ಶುಗರ್, BP ಗಳು ಮನುಷ್ಯನನ್ನು ಎಷ್ಟು ಬೆಂಬಿಡದ ಭೂತವಾಗಿ ಕಾಡುತ್ತಾ ಇದೆ. ಕಾರಣ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಈ ಮೊಬೈಲ್ ಎಂಬ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಜನರ ಒಡನಾಟಗಳನ್ನು ಕಳೀತಾ ಹೋಗ್ತಾ ಇದ್ದೀವಿ. ನಮ್ಮ ಆಹಾರ ಪದ್ಧತಿಗಳೇ ಬೇರೆ ಆಗ್ತಾ ಇದ್ದಾವೆ. ಜನರ ಜೊತೆಯಲ್ಲಿ ನಾವು ಬೆರಿತಾನೇ ಇಲ್ಲ. ನಾವು ಬೆರಿತಾ ಇರೋದು ಎಲ್ಲಿ? ಮೊಬೈಲ್. ಅದು ಎಂತೆಂಥ ಮೊಬೈಲ್ ನಾವು ಹುಡುಕ್ಬೇಕು ದಿನಕ್ಕೊಂದು. ಅದು ಅಷ್ಟು ರೂಪಾಯಿಗಿತ್ತಂದ್ರೆ ಅದನ್ನು ಅಷ್ಟು ತಗೋಬೇಕು, ಹೆಚ್ಚಿನ ನೋಡಿ ಅಷ್ಟು ತಗೊಂಡು ನಮ್ಮ ಶಕ್ತಿಯನ್ನು, ನಮ್ಮ ಆಯಸ್ಸನ್ನೇ ವ್ಯರ್ಥವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಇನ್ನು ಮುಂದಿನಾದ್ರೂ ನಾವು ಬದಲಾವಣೆಯನ್ನು ಬಯಸೋಣ. ನಮ್ಮ ಆಹಾರ ಪದ್ಧತಿಗಳನ್ನು, ನಮ್ಮ ಜೀವನದ ದಿನನಿತ್ಯದ ಜೀವನದ ಬದಲಾವಣೆಗಳನ್ನು ಈ ಮೊಬೈಲ್ ಎಂಬ ಭೂತದಿಂದ ಬಲು ದೂರ ಸರಿಸೋಣ. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸಿ. ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಕಣ್ಣಿಗೆ ಹೊಡಿತಾ, ನಿಮ್ಮ ಕೈಗಳಿಗೆ ಹೊಡಿತಾ, ನಿಮ್ಮ ಬುದ್ಧಿಶಕ್ತಿಗೆ, ನಿಮ್ಮ ಮಾನಸಿಕಕ್ಕೂ ಹೊಡೆತಾಗುತ್ತೆ ವೀಕ್ಷಕರೇ. ಆದಷ್ಟು ಇದರಿಂದ ನಾವು ದೂರವನ್ನು ಕಾಯ್ದುಕೊಳ್ಳೋಣ, ಅಂತರವನ್ನು ಮಾಡೋಣ. ನಾವು ಹೆಚ್ಚಿನ ಆಧುನಿಕತೆಗಿಂತನೂ ಆಧುನಿಕತೆಯಲ್ಲಿ ಮುಂದುವರಿಯೋಣ. ಆದರೆ ನಮ್ಮ ಪ್ರಕೃತಿಯ ಜೊತೆಯಲ್ಲಿರುವ ಸಂಬಂಧವನ್ನು ಇನ್ನೂ ಉತ್ತಮವಾಗಿ ಬೆಳೆಸೋಣ. ಆಗ ಮಾತ್ರ ಪರಿಪೂರ್ಣವಾದ ಒಂದು ಬದಲಾವಣೆ ನಮ್ಮಲ್ಲಿ ಉಂಟಾಗುತ್ತೆ. ಆದ್ದರಿಂದ ಈ ಆನ್ಲೈನ್ ರಮ್ಮಿಯಂತಹ ಗೇಮ್ಗಳು ಎಷ್ಟಿದೆಯೋ ಅಂತಹ ವಿಷಯುಕ್ತವಾದ ಗೇಮ್ಗಳಿಂದ ನಮ್ಮ ಯುವ ಪೀಳಿಗೆ ಹೊರಗಡೆ ಬರುವಂತಾಗಲಿ, ಸತ್ಪ್ರಜೆಗಳಾಗಲಿ, ನಮ್ಮ ನಾಡಿಗೂ ನಮ್ಮ ದೇಶಕ್ಕೂ ಕೀರ್ತಿಯನ್ನು ತರುವಂತಹ ಯುವ ಪ್ರಜೆಗಳಾಗಿ ಬೆಳೆಯಲಿ ಅಂತಂದೇಳಿ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ, ಆದಷ್ಟು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸಹ ಇಂತಹ ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡುವಂತಹ ಶಕ್ತಿಯನ್ನು ಆ ಸಿದ್ಧಲಿಂಗೇಶ್ವರರು ಸರ್ಕಾರಗಳಿಗೆ ದಯಪಾಲಿಸಲಿ ಅಂತಂದು ಕೇಳ್ತಾ, ಆದಷ್ಟು ನಮ್ಮ ತಂದೆ ತಾಯಿಗಳನ್ನಲ್ಲಿ ಎಲ್ಲರನ್ನಲ್ಲೂ ಒಂದು ಪ್ರತಿಯೊಂದು ಕೋರಿಕೆಯನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಈ ಮೊಬೈಲನ್ನು ಕೊಡುವುದಕ್ಕಿಂತ ಮುಂಚೆ ತಾವುಗಳು ಯೋಚನೆಯನ್ನು ಮಾಡಿ ತಮ್ಮ ಮಕ್ಕಳನ್ನು ಗಮನಿಸ್ತಾ ಇರಿ. ಆ ಮಕ್ಕಳು ಆ ಮೊಬೈಲನ್ನು ಯಾವ ರೀತಿಯಿಂದ ಅವರು ಉಪಯೋಗವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರೂ ಗಮನಿಸಿ. ಏಕೆಂದರೆ ಮನುಷ್ಯನ ಜೀವನ ಬಲು ದೊಡ್ಡದು. ಇದನ್ನು ಹಾಳು ಮಾಡದಿರಿ ಹುಚ್ಚಪ್ಪದಿರ ಅಂತಂದು ಅನೇಕ ದಾಸರೂ ಸಹ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಈ ಜೀವನವನ್ನು ಪ್ರಕೃತಿಗೋಸ್ಕರ, ನಮ್ಮ ಭಾರತಕ್ಕೋಸ್ಕರ ಮುಡುಪಾಗಿಡೋಣ. ಆದಷ್ಟು ನಾವುಗಳು ಪ್ರಕೃತಿಯ ಜೊತೆಯಲ್ಲಿ ಒಂದಾಗೋಣ, ಮತ್ತೆ ಜನರ ಜೊತೆಯಲ್ಲಿ ಬೆರೆಯೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಪರಮೈಶ್ವರ್ಯಗಳನ್ನು, ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಲಿ. ಆದಷ್ಟು ಇಂತಹ
ಆಟಗಳಿಂದ ಬಲು ದೂರ ಇರಿ ಅಂತಂದೇಳಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ.